ಉಗ್ರರ ದಾಳಿಗೆ ಶಿವಮೊಗ್ಗದ ಮಂಜುನಾಥ್ ರಾವ್ ದುರ್ಮರಣ ಹೊಂದಿದ್ದಾರೆ. ಮಂಜುನಾಥ್ ರಾವ್ ಮನೆಗೆ ಸಚಿವ ಮಧು ಬಂಗಾರಪ್ಪ ಭೇಟಿ ಕೊಟ್ಟಿದ್ದಾರೆ. ಮಂಜುನಾಥ್ ರಾವ್ ನಿವಾಸಕ್ಕೆ ಸಚಿವ ಮಧು ಬಂಗಾರಪ್ಪ ಭೇಟಿ ಕೊಟ್ಟು ಸಾಂತ್ವನವನ್ನು ಹೇಳಿದ್ದಾರೆ. ಶಿವಮೊಗ್ಗದ ವಿಜಯನಗರದಲ್ಲಿರುವಂಥ ಮಂಜುನಾಥ್ ರವರ ನಿವಾಸ. ಮಂಜುನಾಥ್ ಕುಟುಂಬಸ್ಥರಿಗೆ, ಸಂಬಂಧಿಕರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಶಿವಮೊಗ್ಗದ ಶಾಸಕ ಚನ್ನಬಸಪ್ಪ ಜೊತೆ ಮಂಜುನಾಥ್ ಕುಟುಂಬಸ್ಥರು ಕೆಲ ಹೊತ್ತು ಮಾತನಾಡಿದ್ದಾರೆ. ಮೃತದೇಹ ಹಸ್ತಾಂತರದ ಪ್ರಕ್ರಿಯೆ ಬಗ್ಗೆಯೂ ಕೂಡ ಕುಟುಂಬಸ್ಥರು ಚರ್ಚೆ ಮಾಡಿದ್ದಾರೆ. ಹೇಗೆ ಅಲ್ಲಿಂದ ಸಾಗಿಸಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ದೂರದ ಕಣಿವೆ ರಾಜ್ಯದಲ್ಲಿ ತಮ್ಮ ಮಗ ಶವವಾಗಿ ಮಲಗಿದ್ದಾನೆ, ತಾನು ಮಾಡದ ತಪ್ಪಿಗೆ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾನೆ ಎಂದಾಗ ಎಂಥವರಿಗೂ ಕೂಡ ಅವರ ಕುಟುಂಬಸ್ಥರ ಕತೆ ಏನಾಗಿರುತ್ತೆ ಅಂತ ಊಹೆ ಮಾಡ್ಕೊಳ್ಳಿಕ್ಕೂ ಕಷ್ಟ. ಅಕ್ಕಪಕ್ಕದ ಮನೆಯವರು, ಅದನ್ನು ಗೊತ್ತಿದ್ದಂಥವರು ಅವರೇ ಆ ಆಘಾತದಿಂದ ಹೊರಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ಕುಟುಂಬಸ್ಥರಿಗೆ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಅಲ್ಲಿನ ಶಾಸಕ ಮಧು ಬಂಗಾರಪ್ಪ, ಸಚಿವ ಮಧು ಬಂಗಾರಪ್ಪ, ಶಾಸಕ ಚನ್ನಬಸಪ್ಪ, ಬೇಳೂರು ಗೋಪಾಲಕೃಷ್ಣ, ಸಾಗರದ ಶಾಸಕ, ಹೀಗೆ ಕೆಲವಷ್ಟು ನಾಯಕರು ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಸಾಂತ್ವನ, ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಮಂಜುನಾಥ್ ಅವರ ತಾಯಿ ಕೂಡ ಚಿತ್ರದಲ್ಲಿದ್ದಾರೆ. ಮಂಜುನಾಥ್ ಅವರ ತಾಯಿಗೂ ಕೂಡ ಧೈರ್ಯ ಹೇಳುವಂಥ ಕೆಲಸವನ್ನು ಸಚಿವರು ಮಾಡಿದ್ದಾರೆ. ಇದೀಗ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ತೆರಳಿದ್ದಂಥ ಕೊಪ್ಪಳದ ಶಿವಣ್ಣ ಅವರು ನೇರ ಸಂಪರ್ಕದಲ್ಲಿ ನಮ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಣ್ಣ ಅವರು ನಮಸ್ಕಾರ. ನಮಸ್ಕಾರ. ಶಿವಣ್ಣ ಅವರು ಈಗ ಪ್ರೆಸೆಂಟ್ ಎಲ್ಲಿದ್ದೀರಿ ನೀವು? ಶ್ರೀನಗರದಲ್ಲಿದ್ದೇವೆ ಸರ್. ಓಕೆ, ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಸ್ವಲ್ಪ ಗಂಭೀರವಾಗಿದೆ. ಹೊರಗಡೆ ಅಡ್ಡಾಡಕ್ಕೆ ಭಯವಿದೆ. ಓಕೆ, ನಾವು ರೂಮ್ ಬಿಟ್ಟು ಎಲ್ಲಿ ಹೊರಗಡೆ ಹೋಗಿಲ್ಲ. ನಮ್ಮೆಲ್ಲ ಮಕ್ಕಳಿದಾವೆ ಸಣ್ಣ ಸಣ್ಣ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ರೂಮ್ ಕಡೆ ಇದ್ರಿಗೆ ಮಿಲಿಟರಿ ಇದೆ ಕ್ಯಾಂಪಸ್, ಬ್ಯಾಕ್ ಸೈಡ್ ಮಿಲಿಟರಿ ಕ್ಯಾಂಪಸ್ ಇದೆ. ಓಕೆ, ನಾವು ಸೇಫ್ ಆಗಿದ್ದೇವೆ. ಟೋಟಲ್ ಎಷ್ಟು ಜನ ಹೋಗಿದ್ರಿ? 19 ಜನ. 19 ಜನ ಕೊಪ್ಪಳದಿಂದಲೇ ಹೋಗಿದ್ದು? ಹಾ, ಕೊಪ್ಪಳದಿದ್ದೇನೆ. ಓಕೆ, ಒಬ್ಬರಿಗೆ ಎಷ್ಟು? ಫ್ಯಾಮಿಲಿ. 4 ಫ್ಯಾಮಿಲಿ. ಹ್ಞೂ ಸರ್. ಓಕೆ, ಎಲ್ಲೆಲ್ಲಿ ಹೋಗುವಂಥ ಪ್ಲಾನ್ಗಳನ್ನು ನೀವು ಇಟ್ಕೊಂಡಿದ್ರಿ? ಪೆಹಲ್ಗಾಂವ್, ಸುನ್ಮಾರ್ಗ್, ಜನ್ಮಾರ್ಗ್, ಕೋಲ್ಮಾರ್ಗ್ ಅವು ಪ್ಯಾಕೇಜ್ ಮಾಡಿದ್ದೀನಿ ಸರ್. ನಮ್ಮ ಪ್ಯಾಕೇಜ್ ಮಾಡಿಸಿದ್ದೆ. ನಿನ್ನೆ ನೈಟ್ ಬಂದಿದ್ದೇವೆ ನಾವು ಶ್ರೀನಗರಕ್ಕೆ. ಓಕೆ, ಇವತ್ತ ಪೆಹಲ್ಗಾಂವ್ ಇತ್ತು ಮಾರ್ನಿಂಗ್. ಇವೆಲ್ಲ ಇದು ಘಟನೆ ನೋಡಿ ಎಲ್ಲಿ ಹೋಗಬೇಡ್ರಿ ಅಂತಂದು ನಮ್ಮ ಮಿನಿಸ್ಟರ್ ಬಂದಿದ್ರು, ಸಂತೋಷ್ ಲಾಡ್ ಅವ್ರ ರೂಮಿಗೆ. ನಮ್ ಶಾಸಕರು ರಾಘವೇಂದ್ರ ಇಟ್ನಾಳ್ ಅವರು ನಿನ್ನೆ ನೀವು ಎಲ್ಲಿ ಅಡ್ಡಾಡ್ಬೇಡ್ರಿ, ಅಲ್ಲೇ ಇರ್ರಿ, ನಾನು ಮಿನಿಸ್ಟರ್ ಕಳಿಸ್ನಂದಿದ್ರಿ, ಕಳಿಸಿದ್ರು. ಬಂದು ನಿಮ್ಗೆ ಫ್ಲೈಟ್ ಅರೇಂಜ್ಮೆಂಟ್ ಮಾಡ್ತೀನಿ, ಹೊರಗಡೆ ಎಲ್ಲಿ ಹೋಗ್ಬೇಡ್ರಿ ಅಂತಂದು ಹೇಳೋಗಿದ್ದಾರೆ ಸರ್. ಓಕೆ, ಇವತ್ತು ವಾಪಸ್ ಆಗ್ತಾ ಇದ್ದೀರಿ ನೀವು ಅಲ್ಲಿಂದ? ಫ್ಲೈಟ್ ಅವರು ಸೆಟ್ ಮಾಡಿದ ಕೂಡ ವಾಪಸ್ ಆಗ್ತೇವೆ ಸರ್. ಓಕೆ ಓಕೆ, ಆಲ್ಮೋಸ್ಟ್ ದಕ್ಷಿಣ ಭಾರತದಿಂದ ಹೇಳಿ ಸರ್. ಆಲ್ಮೋಸ್ಟ್ ದಕ್ಷಿಣ ಭಾರತದಿಂದಲೇ ಅತಿ ಹೆಚ್ಚು ಜನ ಅಲ್ಲಿ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಹೌದು ಸರ್. ಧಾರವಾಡ ಆಗಿರೋಡ್ ಬಹಳ ಮಂದಿ ಬಂದಾರ ಸರ್. ನಿಮ್ಮ ಅಕ್ಕಪಕ್ಕದಲ್ಲೂ ಕೂಡ ಕರ್ನಾಟಕದವ್ರು ಇದ್ದಾರಾ? ಅಕ್ಕಪಕ್ಕದಲ್ಲಿ ರೂಮ್ ನಲ್ಲಿ ಇದ್ದಾರೆ. ಮಹಾರಾಷ್ಟ್ರದವ್ರು ಇದ್ದಾರೆ, ಕರ್ನಾಟಕದವ್ರು ಇದ್ದಾರೆ. ಏನ್ ಪ್ಯಾಕೇಜ್? ರೂಮ್ ಅಲ್ಲೇ ಸೇಫ್ ಇದೆ. ಪ್ಯಾಕೇಜ್ ಎಷ್ಟಿತ್ತು ಒಬ್ಬರಿಗೆ? ನಮ್ದು ಪ್ಯಾಕೇಜ್ 50,000 ಇತ್ತು ರೀ ಒಬ್ಬರಿಗೆ. 50,000 ಇತ್ತು. ಒಟ್ಟು ಟೋಟಲ್ ನೀವು ಅಷ್ಟು ಜನ ಹೋಗಿದ್ದೀರಿ? ಹ್ಞೂ ಸರ್. ಈ ಘಟನೆ ನಡೀತು ಅಂತ ನಿಮ್ಮ ಗಮನಕ್ಕೆ ಬಂದಾಗ ನಿಮ್ಮ ಮನಸ್ಸಿನ ಸ್ಥಿತಿ ಹೆಂಗಿತ್ತು? ಭಯ ಆಯ್ತಾ? ಭಯಂಕರ ಭಯ ಆಯ್ತ್ರಿ. ನಿನ್ನೆ ನೈಟ್ ಎಲ್ಲಿ ನಮಗೆ ಏನು ಮಾತಾಡೋದಾಗ ಆಗ್ಲಿಲ್ಲ. ನಮ್ಮ ಹುಡ್ರು ಅಳಕತ್ತಿದ್ವು, ಮಕ್ಕಳು. ಬ್ಯಾಡ್ರಿ ಎಲ್ಲಿ ಹೊರಗೆ ಹೋಗೋದು ಅಂತಂದು ಎಲ್ಲಿ ಹೋಗಿಲ್ಲ, ರೂಮ್ ನಲ್ಲೇ ಇದೀವಿ. ಸೊ ನೀವು ಒಂದು ದಿನ ಹೆಚ್ಚು ಕಮ್ಮಿ ಆಗಿದ್ರೆ, ಒಂದು ದಿನ ನೀವು ಪ್ಲಾನ್ ಮಾಡಿದ್ರೆ ಇಂಥ ಘಟನೆ ಆಗ್ಬಾರ್ದು ಸರ್ ಇಂಡಿಯಾದಾಗ, ನಮ್ಮಲ್ಲಿ. ಹೌದು ನೋಡಿ, ಒಂದು ದಿನ ಹೆಚ್ಚು ಕಮ್ಮಿ ನೀವು ಮೊದಲು ಪ್ಲಾನ್ ಮಾಡಿದ್ರೆ ನೀವೇ ನೆನ್ನೆ ಪಹಲ್ಗಾಮಲ್ಲಿ ಇರ್ತಿದ್ರಿ ಅಂತ ಅನಿಸ್ತಾ ಇರಲಿಲ್ವಾ? 100ಕ್ಕೆ 100 ಪಹಲ್ಗಾಮನೇ ಇರ್ತಿದ್ವಿ ಸರ್. ಅದೇ ಭಯಕ್ಕೆ ಇದ್ರಿ ನಾವು. ಆಕ್ಚುಲಿ 10ನೇ ತಾರೀಕು ಇದು ಮಾಡಿದ್ದೀವಿ. ಒಬ್ಬ ಮ್ಯಾರೇಜ್ ಇದು ಕ್ಯಾನ್ಸಲ್ ಮಾಡಿ 21ಕ್ಕೆ ಮಾಡಿದ್ದೀವಿ ಸರ್.
ನಾವು ನಿನ್ನೆ ಪಹಲ್ಗಾಮ್ ಇದ್ರೆ ನಮ್ಗೆ ಏನೇ ದುರ್ಘಟನೆ ಹಾಕಿತ್ತೇನೋ ದೇವ್ರು ನಮ್ಮನ್ನ ಉಳಿಸ್ಯಾನ ಸರ್. ಹೌದು, ನಿಜ ನಿಜ ನಿಜ. ನಿಮಗೆ ಒಂದು ಒಳ್ಳೆ ಟೈಮ್ ಅಂತ ಅನಿಸುತ್ತೆ. ಒಂದು ದಿನದ ವ್ಯತ್ಯಾಸದಲ್ಲಿ ನೀವು ಪಹಲ್ಗಾವ್ಗೆ ಹೋಗಿಲ್ಲ. ಅದೇ ಸರ್, ನಮ್ಗೆಲ್ಲ ನಮ್ ಗವಿಸಿದ್ದೇಶ್ವರನ ಆಶೀರ್ವಾದ ಇದೆ ಸರ್. ಸರ್, ಈಗ ನೀವು ಕಾಶ್ಮೀರ ಇದೇ ಮೊದಲ ಅಥವಾ ಹಿಂದೆನೂ ಹೋಗಿದ್ರಾ? ಇದೇ ಮೊದಲು ಸರ್. ಓಕೆ ಓಕೆ. ಅಂದ್ರೆ ಮಕ್ಕಳಿಗೆ ರಜೆ ಇದೆ, ಎಲ್ಲರೂ ರಜೆ ಸ್ಕೂಲ್ ರಜೆ ಇದ್ದಿದ್ದಕ್ಕೆ ಹೋಗೋಣ ಅಂತಂದ್ರ ಸರ್. ಅಲ್ಲಿ ಬೇಡ ಶ್ರೀನಗರ ಅವೆಲ್ಲ ಇದ್ದದ ಒಂದೇ ಇಲ್ಲ, ಅಲ್ಲೇ ಐಸ್ ಬೀಳ್ತೈತಿ ನೋಡಕ್ ಚೆನ್ನಾಗೈತೆ ಅಂದ್ರು. ಆಯ್ತು ನಡ್ರಿ ಹೋಗೋಣ ಅಂತಂದ್ ಬಂದಿ ಸರ್. ಕಾಶ್ಮೀರವನ್ನ ಭೂಲೋಕದ ಸ್ವರ್ಗ ಅಂತ ಕರೀತಾರೆ. ಇಂಥ ಟೆರರಿಸಮ್ ನಡೆದು ಇಂಥ ಭಯೋತ್ಪಾದಕರು ಬಂದು ನರಕ ಮಾಡ್ಬಿಡ್ತಾರಲ್ಲ, ಅದ್ರ ಚಿತ್ರಣನೇ ಬದಲಾಗೋಗ್ಬಿಡುತ್ತೆ ಅಂತ. ನರಕ ಆಗಿದೆ ಸರ್. ಇಲ್ಲಿ ಇವ್ರು ಟ್ರಾವೆಲ್ಸ್ನರು ಲಾಡ್ಜಿಂಗ್ನರು ನಮ್ದೆಲ್ಲ ಬಿಸ್ನೆಸ್ ಹಾಳಾಯ್ತು, ಹಿಂಗ್ ಮಾಡೋದಿರ್ಲಿ ಯಾವನ ಒಂದಿವ್ಸ ಮಂದಿ ಅಂತ ಪೆಚ್ಚಾಡಕತ್ತಾರ ಸರ್. ಇನ್ನು ಭಯಂಕರ ನರಕ ಆಗ್ಯದ ಸರ್. ಫುಲ್ ಟೂರಿಸಂ ಇತ್ತು ಸರ್ ಇಂಡಿಯಾದ. ಇಲ್ಲಿ ಒಳ್ಳೆ ಇದಿತ್ರಿ. ಇದು ಬಂದಿದ್ದಕ್ಕೆ ಎಲ್ಲರೂ ಭಯ ಆಗಿ ಎಲ್ಲರೂ ವಾಪಸ್ ಹೊಂಟಿದ್ದಾರೆ ನೋಡ್ರಿ. ಅಲ್ಲ, ಈ ಘಟನೆ ಇದೆಯಲ್ಲ, ಅದು ಮನಸ್ಸಲ್ಲಿ ನಾಟ್ಬಿಡುತ್ತೆ. ಇನ್ನೊಂದ್ಸಲ ನೀವು ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಶ್ರೀನಗರಕ್ಕೆ ಹೋಗ್ಬೇಕು ಅಥವಾ ಕಾಶ್ಮೀರ ಟೂರ್ ಮಾಡಬೇಕು ಅಂದ್ರೆ ಈ ಘಟನೆ ನೆನ್ಪು ಮಾಡ್ಕೋತೀರಿ ನೀವು ಮುಂದೆ? 100% ಸರ್. ಸ್ವಲ್ಪ ಭಯ ಆಗತ್ತೆ ಸರ್ ಬರ್ಬೇಕಂದ್ರೆ. ಖಂಡಿತವಾಗೂ ಭಯ. ಇದಕ್ಕೆ ಸರ್ಕಾರ ಸ್ವಲ್ಪ ಸ್ಟ್ರಾಂಗ್ ಆಗಿ ಕ್ರಮ ತಗೋಬೇಕು ಸರ್. ನೋಡಿ, ಯಾರೇ ಇರ್ಲಿ ಅವರು. ಅಲ್ಲ, ನಿಮಗೆ ಹಿಂದೂಗಳನ್ನ ಹುಡುಕಿ ನೀನು ಹಿಂದೂ ಅಂದ ತಕ್ಷಣನೇ ಗುಂಡು ಹಾರಿಸಿ ಕೊಲ್ಲುವಂಥದ್ದಿದೆಯಲ್ಲ, ಇದು ರಾಕ್ಷಸರ ರೀತಿಯಲ್ಲಿ ನಡೆದಿದೆ ಅಂತ. ಹೌದು ಸರ್, 100% ಸತ್ಯ ಸರ್. ಆಗ್ಬಾರ್ದು ಸರ್ ಹಿಂಗ. ಧರ್ಮ ಯಾರನ್ನೋ ಕೊಂದು ಧರ್ಮ ಉಳಿಸ್ಕೊಳ್ಬೇಕಾ? ಏನ್ ಸರ್? ಯಾರನ್ನೋ ಕೊಂದು ಧರ್ಮ ಉಳಿಸ್ಕೊಳ್ಬೇಕಾ ಅಂತ. ಅದು ತಪ್ಪು ಸರ್, ತಪ್ಪು. 100% ಬಹಳ ತಪ್ಪು ಸರ್ ಮಾಡಿದ್ದವ್ರು. ಸೊ ಇವತ್ತು ನೀವೆಲ್ಲ ಕುಟುಂಬ ಬ್ಲಡ್ ಎಲ್ಲ ಒಂದ ಸರ್. ಬ್ಲಡ್ ಒಂದೇ ಸರ್. ಹೌದು, ಅವ್ರು ಈ ತರ ಕೃತ್ಯ ಮಾಡಬಾರ್ದು ಸರ್. ಈಗ ಇವತ್ತೆಲ್ಲ ಕುಟುಂಬ ಸಮೇತರಾಗಿ ವಾಪಸ್ ಬರ್ತೀರಿ ನೀವು? ಅವ್ರ ಫ್ಲೈಟ್ ವ್ಯವಸ್ಥೆ ಮಾಡ್ಕೊಡ್ತಾರೆ ಸರ್? ಫ್ಲೈಟ್ ವ್ಯವಸ್ಥೆ ಆದ್ರೆ ಬಂದ್ಬಿಡ್ತೀವಿ ಸರ್. ಓಕೆ. ಸಂತೋಷ್ ಲಾಡ್ ಅವ್ರು ಏನಂತ ಹೇಳಿದ್ರು ನಿಮಗೆ? ನೀವು ಎಲ್ಲಿ ರೂಮ್ ಬಿಟ್ಟು ಹೋಗ್ಬೇಡ್ರಿ ಬ್ರದರ್, ನಾನ್ ನಿಮ್ಗೆ ಎಷ್ಟೊತ್ತಿದ್ರು ಫ್ಲೈಟ್ ವ್ಯವಸ್ಥೆ ಮಾಡಿಸ್ತೀನಿ, ನೀವು ವಾಪಸ್ ಹೋಗಂತ್ರಿ ಅಂತಂದ್ ಹೇಳ್ಯಾರ ಸರ್. ನಾವು ಡೆಲ್ಲಿ ಇಲ್ಲಿದ್ರೆ ಬೆಂಗಳೂರು ಫ್ಲೈಟ್ ಮಾಡಿಬಿಡ್ರಿ ಅಂತ ಹೇಳಿ ಸರ್. ಟೋಟಲ್ ಇಂತಿಷ್ಟು ಜನ ಅಂತ ಆಗ್ಬೇಕಲ್ಲ, ಆ ಎಲ್ಲ ಜನರ ಒಟ್ಟುಗೂಡಿಸಿ ನಿಮ್ಗೆ ಫ್ಲೈಟ್ ವ್ಯವಸ್ಥೆ ಮಾಡ್ತಾರೆ ಸರ್. 100% ಮಾಡ್ತಾರೆ ಸರ್. ನಿಮ್ಮ ಮನೆಯವ್ರು ಯಾರು ಫೋನ್ ಮಾಡ್ಲಿಲ್ವಾ? ಭಯದಿಂದ ಫೋನ್ ಮಾಡ್ಲಿಲ್ವಾ? ಊರಿಂದ, ಕೊಪ್ಪಳದಿಂದ ಎಲ್ಲಾ ಫ್ಯಾಮಿಲಿ, ನಮ್ ರಿಲೇಷನ್, ನಮ್ ಫ್ರೆಂಡ್ಸ್ ಎಲ್ಲಿ ಹೋಗ್ಬೇಡ್ರಿ ಬಂದ್ಬಿಡ್ರಿ ವಾಪಸ್ ಅಂತ ಎಲ್ಲರೂ ಫೋನ್ ಮಾಡಕತ್ತಾರ ಸರ್. ಒಂದ್ 50 ಕಾಲ್ ಬಂದವ್ ಸರ್. ನೀವ್ ಒಟ್ಟ ಇರ್ಬೇಡ್ರಿ, ಮತ್ತೆ ಎಲ್ಲಿ ಹೋಗ್ಬೇಡ್ರಿ, ರೂಮ್ ಬಿಟ್ಟು ಏಟತ್ತಿದ್ರು ಏಟಾರ ಚಾರ್ಜ್ ಆಗೋಲ್ದಕ್ಕ, ಫ್ಲೈಟ್ ದುಬಾರಿ ಆದ್ರ ಆಗೋಲ್ದಕ್ಕ ಫ್ಲೈಟ್ ನೋಡ್ಕೊಂಡು ಒಳ್ಳೆ ಬಂದ್ಬಿಡ್ರಿ ಅಂತ ಹೇಳ್ಯಾರ ಸರ್. ನೋಡಿ, ನಿಮ್ಮ ಕಾಶ್ಮೀರ ನೋಡುವಂತ ಜೀವನದ ಮೊದಲ ಕನಸದು, ನಿಮ್ಮ ಫಸ್ಟ್ ಪ್ರಯಾಣ. ನಮ್ದಕ್ಕಿನ ನಮ್ಮ ಮಕ್ಕಳ ಮ್ಯಾಗ ನಮಗ್ ಬಹಳ ಆಸೆ ಇತ್ತು. ಹುಡ್ರು ಸ್ಕೂಲ್ ಸೂಟಿ ಇದ್ದು ಅಂತಂದು ಕರ್ಕೊಂಡ್ ಬಂದಿದ್ದೆ. ಅದೇ ನನಗೂ ಒಂದ್ ನಮೂನೆ ಆಯ್ತು. ಅವ್ರ ಆಸೆ ಈಡೇರಲಿಲ್ಲ. ದೇವ್ರದ್ದು ಅದೃಷ್ಟ ಅಥವಾ ಒಂದು ದೇವರ ಆಶೀರ್ವಾದ ನಿಮ್ಗಿತ್ತು ಅಂತ ಕಾಣಿಸುತ್ತೆ. ಒಂದಿನ ನೀವು ತಡವಾಗಿ ಪ್ಲಾನ್ ಮಾಡಿದ್ದೆ, ನೀವು ಸೇಫಾಗಿ ಉಳಿಲಿಕ್ಕೆ ಕಾರಣ ಆಯಿತು ಅಂತ. 100% ಸತ್ಯ ಸರ್. ಓಕೆ. ಸೇಫಾಗಿ ವಾಪಸ್ ಬನ್ನಿ. ಏನೇ ಎಲ್ಲರೂ ಸಲಹೆಗಳನ್ನ ಕೊಡ್ತಾ ಇದ್ದರಲ್ಲ, ಸರ್ಕಾರದ ಸಲಹೆಗಳನ್ನು ಪಾಲಿಸಿ ಸೇಫಾಗಿ ವಾಪಸ್ ಬನ್ನಿ. ಧನ್ಯವಾದಗಳು ಶಿವಣ್ಣ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನಮಸ್ಕಾರ. ಎಸ್, ಇದು ಅಲ್ಲಿನ ಪ್ರವಾಸಕ್ಕೆ ಅಂತ ತೆರಳಿದ್ದಂಥವರ ಮಾತುಗಳನ್ನು ನಾವು ಕೇಳಿಸ್ಕೊಂಡ್ವಿ. ಕಾಶ್ಮೀರವನ್ನು ನೋಡಬೇಕು ಅಂತ ಹೇಳಿ ಬಹುತೇಕರಿಗೆ ಕನಸಿರುತ್ತೆ. ಅದೊಂದು ಪ್ರವಾಸಿ ತಾಣ, ಜೀವನದಲ್ಲಿ ಒಮ್ಮೆ ಆದರೂ ನೋಡಬೇಕು ಅಂತ ಹೇಳಿ. ಬಟ್ ಹೋದಂಥವ್ರಿಗೆ ಹೀಗೆ ನರಕ ದರ್ಶನ ಆಗಿಬಿಟ್ರೆ, ಹೋದಂಥ ಜೀವ ವಾಪಸ್ ಬರೋದಿಲ್ಲ ಅಂತ ಆದರೆ ಯಾರು ತಾನೇ ಧೈರ್ಯ ಮಾಡಿ ಇಂಥ ಪ್ರದೇಶಗಳಿಗೆ ಹೋಗ್ಲಿಕ್ಕೆ ಬಯಸ್ತಾರೆ? ಹೇಳಿ ಕೇಳಿ ಭಾರತ ಶಾಂತಿಯ ಬೀಡು, ಕಾಶ್ಮೀರದಲ್ಲಿ ಯಾವಾಗಲೂ ಕೂಡ ಇಂಥದ್ದೇ ಗೋಳು ಅಂತ ಹೇಳಿ ಅಂದುಕೊಳ್ಳಾಗಿತ್ತು. ಬಟ್ 370ನೇ ವಿಧಿಯ ಜಾರಿಯ ನಂತರದಲ್ಲಿ ಘಟನೆಗಳೆಲ್ಲವೂ ಕೂಡ ಸ್ತಬ್ಧವಾಗಿದ್ದಾವೆ ಅಂತ ಅಂದುಕೊಂಡ್ರೆ
ಅದು ಇಲ್ಲಿವರೆಗೂ ಕೂಡ ನಿಂತಿಲ್ಲ. ಉಗ್ರರ ಚಟುವಟಿಕೆಗಳು ನಿಂತಿಲ್ಲ, ದಾಳಿಗಳು ನಿಂತಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ಈ ಘಟನೆ ನಮ್ಮ ಕಣ್ಣ ಮುಂದಿದೆ. ಸರ್ಕಾರಗಳು ಇವತ್ತು ಕೇಂದ್ರ ಸರ್ಕಾರವೂ ಅಲ್ಲೇ ಇದೆ, ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಯೂ ಕೂಡ ಅಲ್ಲೇ ಇದ್ದಾರೆ. ಕರ್ನಾಟಕದಿಂದ ತೆರಳಿದ್ದಂಥ ಪ್ರವಾಸಿಗರನ್ನು ವಾಪಸ್ ಕರೆತರುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವೂ ಕೂಡ ಕ್ರಮ ತೆಗೆದುಕೊಳ್ತಾ ಇದೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರವೂ ಕೂಡ ಆ ಮೃತದೇಹಗಳನ್ನು ಅವರವರ ಊರುಗಳಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸಂತೋಷ್ ಲಾಡ್ ನೋಡ್ತಾ ಇದ್ದೀರಿ, ಮಂಜುನಾಥ್ ರಾವ್ ಅವರ ಮೃತದೇಹದ ಮುಂದೆ ಇದ್ದಾರೆ. ಅವರ ಪತ್ನಿಯನ್ನು ಕೂಡ ಸಂತೈಸ್ತಾ ಇದ್ದಾರೆ, ಧೈರ್ಯ ಹೇಳ್ತಾ ಇದ್ದಾರೆ, ಧೈರ್ಯ ತುಂಬ್ತಾ ಇದ್ದಾರೆ. ಆ ಪಾರ್ಥಿವ ಅಥವಾ ಆ ಮೃತದೇಹವನ್ನು ಶಿವಮೊಗ್ಗಕ್ಕೆ ಕಳಿಸುವಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸಂತೋಷ್ ಲಾಡ್. ಜೊತೆಗೆ ಅಲ್ಲಿರುವಂಥ ಕನ್ನಡಿಗರೇನಿದ್ದಾರೆ, ಕನ್ನಡಿಗರು ಸಿಲುಕಿದ್ದಾರಲ್ಲ, ಅವರೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ವಾಪಸ್ ತರುವಂಥ ಪ್ರಯತ್ನದಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ. Jangan gitu, tadi kan naik.